ಸ್ನೇಹಿತರೆ, ಈಗ ವಿಶೇಷವಾಗಿ ಅಧಿಕ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಅಧಿಕ ಮಾಸ ಯಾವ ದಿನದಿಂದ ಆರಂಭ ಆಗ್ತದೆ, ಏನೇನು ವಿಶೇಷತೆ, ಯಾಕಿಷ್ಟು ಅಧಿಕ ಮಾಸಕ್ಕೆ ಮಹತ್ವವನ್ನು ಕೊಡ್ತಾ ಇದ್ದೇವೆ, ಪೂರ್ಣ ವಿವರವಾಗಿ ಅಧಿಕ ಮಾಸದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನಾನು ಮೊದಲೇದಾಗಿ ಹೇಳ್ತೇನೆ, ಅಧಿಕ ಮಾಸದಲ್ಲಿ ಏನಾದರೂ ಒಂದು ವ್ರತವನ್ನು ಇಡ್ರಿ, ಏನಾದರೂ ದಾನವನ್ನು ಮಾಡಿರಿ. ಯಾಕಂದರೆ ಇದಕ್ಕೆ ಮಲಮಾಸ ಅಂತ ಹೇಳ್ತೀವಿ. ಮಲಮಾಸ ಅಂತಂದರೆ ದೇಹದಲ್ಲಿರುವಂಥ ಮಾಡಿರುವಂಥ ಎಲ್ಲ ಪಾಪಗಳನ್ನು ಕಳೆಯುವಂಥ, ಮಲ ಅಂತಂದರೆ ಹೇಸಿಗೆ. ಈ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ತಿಳಿಯದೋ ಮಾಡದೇ ಇರುವಂಥ ಎಲ್ಲ ತಪ್ಪುಗಳನ್ನು ಕಳೀಲಿಕ್ಕೆ ಭಗವಂತ ಕೆಲವು ಅವಕಾಶಗಳನ್ನು ಕೊಡ್ತಾನೆ ಅಂತ ಹೇಳ್ತೀವಿ. ಅದಕ್ಕಾಗಿ ಇಂಥ ಅವಕಾಶ ಅಧಿಕ ಮಾಸದಲ್ಲಿ ಮಾಡಿದಂಥ ದೇವರು ಧರ್ಮ ಏನು ಆಚರಣೆ ಇರ್ತದಲ್ಲ, ಅದನ್ನು ಯಾವತ್ತೂ ನಮ್ಮನ್ನು ಕೈ ಹಿಡಿದು ಕಾಪಾಡ್ತದಂತ. ಅದಕ್ಕಾಗಿಯೇ ಶಾಸ್ತ್ರ ಹೇಳ್ತದೆ, ವಿಧಿವತ್ಸೇಯತೆ ಯಸ್ತು ಪುರುಷೋತ್ತಮ ಮಾದರಾತ ಕುಲಂ ಸ್ವಕೀಯ ಮುದ್ರಿತ್ಯ ಮಾಮೇ ವೈಶಕ್ತ್ಯ ಸಂಶಯಂ ಅಂತ ಹೇಳಿ. ಅಂದರೆ ಇದನ್ನು ನಾವು ಪುರುಷೋತ್ತಮ ಮಾಸ ಅಂಥೇಳಿ, ಯಾರು ಪುರುಷೋತ್ತಮ ಮಾಸವನ್ನು ಈ ಅಧಿಕ ಮಾಸಕ್ಕೆ ಶ್ರೀ ವಿಷ್ಣು ದೇವರು ಪುರುಷೋತ್ತಮ ನಾಮದಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ, ಯಾರು ಈ ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಭಗವಂತನ ಆರಾಧನೆಯನ್ನು ಮಾಡ್ತಾರೋ ಅವರ ಕುಲವನ್ನು ನಾನು ಉದ್ಧರಿಸ್ತೀನಿ. ನಿಮ್ಮ ಕುಲದಲ್ಲಿ ನಾನಾ ಥರದ ದೋಷಗಳಿದ್ದರೂ ಕೂಡ ಈ ಅಧಿಕ ಮಾಸ ಅನ್ನೋದು ಇದಕ್ಕೆ ಮಲಮಾಸ ಅಂತಲೇ ಹೆಸರು. ಮಾಡಿರುವಂಥ ಎಲ್ಲ ಪಾಪ ಕಳೆಯಲಿಕ್ಕೆ ಭಗವಂತ ಕೊಟ್ಟಿರುವಂಥ ಈ ಅವಕಾಶವನ್ನು ಮಲಮಾಸದಲ್ಲಿ ವಿಷ್ಣು ಆರಾಧನೆಯನ್ನು ಮಾಡಿ ನಾವು ಸರಿಯಾದ ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡಿದರೆ ಸಾಕ್ಷಾತ್ ಭಗವಂತನ ಒಂದು ಅನುಗ್ರಹವನ್ನು ಪಡಿತೇವೆ ಅಂಥೇಳಿ ಈ ಅಧಿಕ ಮಾಸಕ್ಕೆ ಬಹಳಷ್ಟು ಮಹತ್ವದ. ಅಷ್ಟೇ ಅಲ್ಲ, ದುಸ್ವಪ್ನಂ ಚೈವ ದಾರಿದ್ರ್ಯಂ ದುಷ್ಕೃತಂ ತ್ರಿವಿಧಂಚ ಯದ್. ದುಸ್ವಪ್ನ, ದಾರಿದ್ರ್ಯ, ದುಷ್ಕೃತ ಈ ಮೂರನ್ನು ನಾವು ಈ ಅಧಿಕ ಮಾಸದಲ್ಲಿ ಮಾಡಿರುವಂಥ ಪೂಜೆ ಪುನಸ್ಕಾರದಿಂದ ನಾವು ಪರಿಹಾರವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅದ ಅಂಥೇಳಿ. ಇನ್ನು ಈ ಅಧಿಕ ಮಾಸ ಯಾವಾಗ ಪ್ರಾರಂಭ ಆಗ್ತದೆ, ಏನೇನು ವ್ರತಗಳನ್ನು ಮಾಡಬೇಕು, ಸರಳವಾಗಿರುವಂಥ ವ್ರತಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವುದೂ ಕಷ್ಟದಿಂದ ನಾವು ಭಗವಂತನನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಸರಳ ರೀತಿಯಿಂದ ಭಗವಂತನನ್ನು ನಾವು ಹೊಂದಬಹುದು ಅನ್ನೋದಕ್ಕೆ ಸರಳವಾಗಿರುವಂಥ ಕೆಲವು ದಾನ ಧರ್ಮಗಳನ್ನು ಹೇಳ್ಕೊಡ್ತೀನಿ, ಸರಳವಾಗಿರುವಂಥ ಪೂಜೆ ಪುನಸ್ಕಾರಗಳನ್ನ ಹೇಳ್ಕೊಡ್ತೀನಿ. ಈಗ ಮೊದಲು ಯಾವಾಗ ನಮಗೆ ಈ ಅಧಿಕ ಮಾಸ ಪ್ರಾರಂಭ ಆಗ್ತದೆ, ಪ್ರಾರಂಭ ಆಗಲಿಕ್ಕೆ ಆ ದಿನ ನಮಗೇನೇನು ವಿಶೇಷತೆ ಅದ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಧಿಕ ಮಾಸ ಪ್ರಾರಂಭ ಆಗ್ತಾ ಇರೋದು ಇದೆ ಅಂದರೆ ಮೇ ತಿಂಗಳು 17ನೇ ತಾರೀಕು ರವಿವಾರ ಪ್ರತಿಪದದಿಂದ ಶುರು ಆಗ್ತದೆ. ಆ ದಿನ ಕೃತ್ತಿಕಾ ನಕ್ಷತ್ರ, ಅತ್ಯಂತ ಶುಭ ಯೋಗ, ಶೋಭನ ಯೋಗ ಅಂಥೇಳಿ. ನಂತರ ಚಂದ್ರ ವೃಷಭ ರಾಶಿಯಲ್ಲಿ ಸ್ಥಿತನಿರ್ತಾನೆ. ಒಂದು ತಿಂಗಳ ಪರ್ಯಂತ ಇದನ್ನು ನಾವು ಅಧಿಕ ಮಾಸ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ. ಈ ಅಧಿಕ ಮಾಸ ಅಂತಂದರೆ ಏನು ಅಂದರೆ, ಪ್ರತಿ ತಿಂಗಳು ಸೂರ್ಯ ಒಂದೊಂದು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಒಂದೊಂದು ಮಾಸದಲ್ಲೂ ಒಂದೊಂದು ರಾಶಿಯನ್ನು ಪ್ರವೇಶ ಮಾಡುವಂಥ ಸೂರ್ಯ ಒಂದು ತಿಂಗಳಲ್ಲಿ, ಅಂದರೆ ಒಂದು ಮಾಸ ಅಂತ ಏನು ಹೇಳ್ತೀವಿ, ಒಂದು ಮಾಸದಲ್ಲಿ ಇಂತಿಷ್ಟೇ ದಿನಗಳು ಬರಬೇಕು. ಕೆಲವೊಂದು ಸಲ ಏನಾಗ್ತದೆ, ತಿಥಿ ಹೆಚ್ಚು ಕಡಿಮೆ ಬರ್ತದೆ. ಹೀಗಾಗಿ 15 ತಿಥಿಗಳು ಶುಕ್ಲ ಪಕ್ಷ, 15 ತಿಥಿಗಳು ಕೃಷ್ಣ ಪಕ್ಷ. ಈ ರೀತಿ ಇರುವಂಥ ಒಂದು ಮಾಸವನ್ನು ಪ್ರತಿ ಮಾಸದಲ್ಲೂ ಒಂದೊಂದು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಪಂಚಾಂಗಕೃತರು ಲೆಕ್ಕವನ್ನು ಹಾಕಿ ಏನು 3 ವರ್ಷಕ್ಕೊಮ್ಮೆ 30 ದಿನಗಳು ಹೆಚ್ಚು ಬರ್ತಾವೆ. ಆ ದಿನಗಳು, ಆ ಒಂದು ಮಾಸ ಏನಿರ್ತದಲ್ಲ, ಅಲ್ಲಿ ರವಿ ತಟಸ್ಥನಾಗ್ಬಿಡ್ತಾನೆ. ಆ ತಿಂಗಳು ಅವನು ಯಾವುದೇ ರಾಶಿಯನ್ನು ಪ್ರವೇಶ ಮಾಡೋದಿಲ್ಲ. ಅದನ್ನು ನಾವು ಸಂಕ್ರಮಣ ಇಲ್ಲದ್ದು, ಪ್ರತಿ ತಿಂಗಳು ಒಂದೊಂದು ರಾಶಿಯನ್ನು ಪ್ರವೇಶ ಮಾಡಿದಾಗ ರವಿ ಸಂಕ್ರಮಣ ಅಂತ ಹೇಳ್ತೀವಿ. ಯಾವಾಗ ಇದು 30 ದಿನ ಹೆಚ್ಚಿಗೆ ಬಂತೋ ಇಲ್ಲಿ ರವಿ ಪ್ರವೇಶವನ್ನು ಮಾಡುವುದಿಲ್ಲ. ಯಾವ ಒಂದು ರವಿ ಪ್ರವೇಶವನ್ನು ಮಾಡದೇ ಇರುವಂಥ ಈ ಒಂದು 30 ದಿನ ಇರ್ತದಲ್ಲ, ಅದನ್ನು ನಾವು ಅಧಿಕ ಮಾಸ ಅಂಥೇಳಿ ಕರಿತೇವೆ. ಅದಕ್ಕೆ ಅಸಂಕ್ರಾಂತ ಮಾಸ, ಮಲಮಾಸ, ಅಧಿಕ ಮಾಸ, ಪುರುಷೋತ್ತಮ ಮಾಸ ಈ ರೀತಿಯಾಗಿ ಕರೀತಾರೆ. ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೆ ಅದು ಜೀವನದಲ್ಲಿ ಯಶಸ್ಸನ್ನು ತಂದುಕೊಡೋದಿಲ್ಲ. ಅದಕ್ಕೆ ಯಾವ ರೀತಿ ನಾವು ಕ್ಷಯ ಮಾಸ ಅಂತ ಹೇಳ್ತೇವೆ, ಅದಕ್ಕೆ ಸೂರ್ಯನ ಒಂದು ಅನುಗ್ರಹ ಇರುವುದಿಲ್ಲ. ಸೂರ್ಯ ಇಲ್ಲದೆ ಮಾಡಿದಂಥ, ಸೂರ್ಯ ಸಂಕ್ರಮಣ ಇಲ್ಲದೆ ಮಾಡಿದಂಥ ಕಾರ್ಯಗಳು, ಭೂಮಿಗೆ ಸೂರ್ಯನಿಲ್ಲದಂಥ ಮಾಡಿದ ಯಾವುದೇ ಶುಭ ಕಾರ್ಯಗಳು ಜೀವನದಲ್ಲಿ
ಯಶಸ್ಸನ್ನು ತಂದುಕೊಡೋದಿಲ್ಲ, ಶುಭವನ್ನು ತಂದುಕೊಡೋದಿಲ್ಲ. ಅದಕ್ಕಾಗಿ ಕೇವಲ ದೇವತೆಗಳ ಆರಾಧನೆಗೆ ಈ 30 ದಿನಗಳನ್ನು ನಾವು ಮೀಸಲಾಗಿ ಇಡ್ತೇವೆ. ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಉಪನಯನ ಆಗಿರ್ಬೋದು, ಈ ಗೃಹ ಪ್ರವೇಶ ಆಗಿರ್ಬೋದು, ಗೃಹ ನಿರ್ಮಾಣ ಕಾರ್ಯ ಆಗಿರ್ಬೋದು, ಈ ರೀತಿಯಾಗಿ ವಿವಾಹಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಹೊಸ ವಸ್ತ್ರಧಾರಣೆ ಕೂಡ ಮಾಡಬಾರ್ದು ಅಂತ ಕೂಡ ಶಾಸ್ತ್ರ ಹೇಳ್ತದೆ. ಈ ಅಧಿಕ ಮಾಸದಲ್ಲಿ ಮಾಡಿದಂಥ ಯಾವುದೇ ಶುಭ ಕಾರ್ಯಗಳು ನಮಗೆ ಶುಭ ಫಲವನ್ನು ತಂದು ಕೊಡುವುದಿಲ್ಲ. ಅದಕ್ಕಾಗಿ 17ನೇ ತಾರೀಕು ಮೇ 17ರಿಂದ ಮುಂದೆ ನಾನು ಹೇಳ್ತೀನಿ ಯಾವಾಗ ಅಧಿಕ ಮಾಸ ಮುಗೀತದೆ ಅಂತ ಹೇಳಿ, ಅಲ್ಲಿವರೆಗೂ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಅಧಿಕ ಮಾಸದಲ್ಲಿ ಮುಖ್ಯವಾಗಿ ಸ್ನಾನ, ದಾನ, ಜಪ, ಹೋಮ, ತಿಲತರ್ಪಣ ಆಗಿರ್ಬೋದು, ದೇವಪೂಜೆ ಆಗಿರ್ಬೋದು, ಭಗವಂತನ ಆರಾಧನೆ ಆಗಿರ್ಬೋದು, ವಿವಿಧ ವಸ್ತುಗಳ ದಾನ ಆಗಿರ್ಬೋದು, ನಾವು ಏನು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವೋ 33 ಕೋಟಿಗಳ ದೇವತೆಗಳ ಅನುಗ್ರಹ ನಮಗೆ ಸಿಗ್ತದಂತ. ಅದಕ್ಕಾಗಿ ಈ ಒಂದು ಅಧಿಕ ಮಾಸ ಬಹಳಷ್ಟು ಮಹತ್ವವನ್ನು ಪಡೆದ. ಈ ಅಧಿಕ ಮಾಸದಲ್ಲಿ ಪುರುಷೋತ್ತಮ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಸಂಕಲ್ಪಪೂರ್ವಕವಾಗಿ 33 ದಿವಸ ಈ ಪುರುಷೋತ್ತಮ ನಾಮಕ ಭಗವಂತನ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು, ಒಂದು ವಿಶೇಷವಾದ ರಂಗೋಲಿ ಅದ. ಈ ಅಧಿಕ ಮಾಸದಲ್ಲಿ ರಂಗೋಲಿಯನ್ನು ಹಾಕಿ ಸ್ತೋತ್ರವನ್ನು ಹೇಳೋದ್ರಿಂದ ಎಲ್ಲವೂ ನಮಗೆ ಭಾಗ್ಯವನ್ನು ತಂದು ಕೊಡ್ತದೆ ಅಂಥೇಳಿ, ಇನ್ನು ಮುಂದಿನ ವಿಡಿಯೋದಲ್ಲಿ ಯಾವ ವ್ರತಗಳನ್ನು ಆಚರಣೆ ಮಾಡಬೇಕು, ಯಾವ ವ್ರತಗಳಿಂದ ಏನೇನು ಫಲವನ್ನು ನಾವು ಪಡೀತೇವೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದಾನಗಳನ್ನು ಮಾಡಿರಿ, ಎಷ್ಟು ಸಾಧ್ಯನೋ, ಹೆಚ್ಚಿಗೆ ಏನಲ್ಲ, ನಿಮ್ಮ ಕೈಯಲ್ಲಿ ಅಂದರೆ ಸಾಲ ಮಾಡಿ ದಾನ ಮಾಡಿರಿ ಅಂತ ನಾನು ಹೇಳೋದಿಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಭಗವಂತನ ನಾಮದಿಂದ ಮಾಡಿದಂಥ ಪೂಜೆ ಪುನಸ್ಕಾರ, ಸರಳವಾಗಿರುವಂಥ ದೇಹವನ್ನು ದಂಡಿಸಿ ಕೆಲವೊಂದು ಪೂಜೆಯನ್ನು ಮಾಡ್ಬೋದು. ದಾನಗಳು ನಮಗೆ ಸಾಧ್ಯನೇ ಇಲ್ಲ ಅನ್ನೋರು ದೇಹವನ್ನು ದಂಡಿಸಿ ಮಾಡಿದಂಥ ಪೂಜೆ ಪುನಸ್ಕಾರಗಳು ಕೂಡ ಈ ಒಂದು ಅಧಿಕ ಮಾಸದಲ್ಲಿ ಬಹಳಷ್ಟು ಫಲವನ್ನು ತಂದುಕೊಡುವಂಥದ್ದು ಅಂತೇಳಿ, ಮುಂದಿನ ವಿಡಿಯೋದಲ್ಲಿ ನಾನು ಪೂರ್ಣ ವಿವರವಾಗಿ ಯಾವ ದಾನಗಳನ್ನು ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತೀನಿ, ಯಾವ್ಯಾವ ಪೂಜೆಗಳನ್ನು ಮಾಡ್ಬೋದು, ವಿಶೇಷವಾಗಿ ಅಧಿಕ ಮಾಸದ ರಂಗೋಲಿ ಹೇಳ್ಕೊಡ್ತೀನಿ. ಪುರುಷೋತ್ತಮ ನಾಮಕ ಭಗವಂತನ ಪೂಜೆಯನ್ನು ಸಂಕಲ್ಪಪೂರ್ವಕವಾಗಿ ಪ್ರತಿದಿನ ಮಾಡೋದ್ರಿಂದ ಮನೆಯಲ್ಲಿ ಈ ಅಧಿಕ ಮಾಸದಲ್ಲಿ 33 ದಿವಸ ಮಾಡಿ ನೋಡ್ರಿ, ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಮನೆಯಲ್ಲಿರ್ತದೆ. ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯ ಕೂಡ ದೂರ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ಪುರುಷೋತ್ತಮ ಭಗವಂತನ ನಾಮನ ಪೂಜೆಯನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ, ವಿಶೇಷವಾದ ರಂಗೋಲಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.